ಕೃಷ್ಣ, ರಾಧೆ ರಾಧೆ ಎಲ್ಲರಿಗೂ. ನಾನು ಅಶ್ವಿನಿ. ವೆಲ್ಕಮ್ ಟು ಅವರ್ ಚಾನಲ್ ಕಲಬುರ್ಗಿ ಕಪಲ್. ನಾವು ಇವತ್ತು ಮೋಸ್ಟ್ ಪವರ್ಫುಲ್ ಆ್ಯಂಡ್ ಪೀಸ್ಫುಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ, ಧರ್ಮಸ್ಥಳ. ಈ ವಿಡಿಯೋದಲ್ಲಿ ನಿಮಗೆ ರೋಡ್ ಟ್ರಿಪ್ ಮತ್ತು ಸ್ಟೇ ಬಗ್ಗೆ ಡಿಟೇಲ್ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತೀವಿ. ಆಮೇಲೆ ನಮ್ಮದು ಬ್ಯಾಗ್ ಎಲ್ಲ ಪ್ಯಾಕ್ ಇದೆ, ಫ್ಯೂಲ್ ಎಲ್ಲ ಫುಲ್ ಆಗಿದೆ, ಆಮೇಲೆ ಸ್ನ್ಯಾಕ್ಸ್ ಎಲ್ಲ ರೆಡಿ ಇದೆ, ಪಯಣ ಸಾಗಲಿದೆ. ನಮ್ಮ ಜೊತೆ ನೀವು ಬನ್ನಿ, ಹಾಗೆ ಹೋಗೋಣ. ಎಲ್ಲ ಡೀಟೇಲ್ಸ್ ಇನ್ಫಾರ್ಮೇಷನ್ ನಿಮಗೆ ಈ ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತೀವಿ. ಸ್ಟೇ ವಿತ್ ಅಸ್. ಫ್ರೆಂಡ್ಸ್, ಟೈಮ್ 6:20 ಆಗಿದೆ. ಇಲ್ಲಿಂದ ಅರೌಂಡ್ 292 ಕಿಲೋಮೀಟರ್ಸ್ ಇದೆ ಮಲ್ಲೇಶ್ವರಂ ಅಂತ ಧರ್ಮಸ್ಥಳ. ಕ್ಲೈಮೇಟ್ ಎಷ್ಟು ಚಲೋ ಅದಲ್ಲ, ಕೂಲ್ ಅದ, ತಣ್ಣಗದ. ಫ್ರೆಂಡ್ಸ್, ನಾವು ಇವಾಗ ಇದು ತುಮಕೂರು ಹೈವೇಲಿ ಹೋಗ್ತಾ ಇದ್ದೀವಿ. ಮುಂದೆ ಹೋಗ್ಬಿಟ್ಟು ಮಂಗಳೂರು ಹೈವೇ ಕನೆಕ್ಟ್ ಆಗಿಬಿಟ್ಟು ನೆಕ್ಸ್ಟ್ ಧರ್ಮಸ್ಥಳ ರೂಟ್ಗೆ ಜಾಯ್ನ್ ಆಗ್ತೀವಿ ಅಲ್ಲಿಂದ. ಫ್ರೆಂಡ್ಸ್, ಇವಾಗ ನಾವು ಮಂಗಳೂರು ಹೈವೇ ಎಂಟ್ರಾಗಿದ್ದೀವಿ. ಸೊ ಇಲ್ಲಿಂದ ನಾವು ಹಾಸನ, ಸಕಲೇಶ್ಪುರ, ಶಿರಾಡಿ ಘಾಟ್ ಥ್ರೂ ಇದಕ್ಕೆ ಹೋಗ್ತಾ ಇದ್ದೀವಿ, ಧರ್ಮಸ್ಥಳ. ಸೊ ಆ್ಯಕ್ಚುಲಿ ನಾವು ಈ ರೂಟಿಂದನೂ ಹೋಗ್ಬೋದು, ಮತ್ತು ಇಲ್ಲ ಅಂದರೆ ಚಾರ್ಮಡಿ ಘಾಟಿಂದನೂ ಹೋಗ್ಬೋದು. ಸೊ ನಾವು ಚೂಸ್ ಮಾಡಿರೋದು ಬಂದುಬಿಟ್ಟು ಶಿರಾಡಿ ಘಾಟ್ ಥ್ರೂ. ಫುಲ್ 4 ಲೇನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಬನ್ನಿ ರೋಡ್ ಕಂಡೀಷನ್ ಹೆಂಗಿದೆ ಅಂತ. ಫ್ರೆಂಡ್ಸ್, ಆನ್ ದ ವೇ MTR ಹತ್ರ ಸ್ಟಾಪ್ ಮಾಡಿದ್ದೀವಿ ಬ್ರೇಕ್ಫಾಸ್ಟ್ಗೋಸ್ಕರ. ಫ್ರೆಂಡ್ಸ್, ಪಾರ್ಕಿಂಗ್ ಫೆಸಿಲಿಟೀಸು ಅವೈಲೇಬಲ್ ಇದೆ. ಆರಾಮಾಗಿ ನೀವು ಇಲ್ಲಿ ಪಾರ್ಕ್ ಮಾಡ್ಕೋಬೋದು. ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗೋಣ. ಫ್ರೆಂಡ್ಸ್, ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವಾಗ. ಬ್ರೇಕ್ಫಾಸ್ಟಲ್ಲಿ ನಾವು ಇಡ್ಲಿ ಸಾಂಬಾರು ಮತ್ತು ಬಿಸಿಬೇಳೆ ಬಾತು ಮತ್ತು ದೋಸೆ ತೊಗೊಂಡಿದ್ವಿ. ಟೇಸ್ಟ್ ವೈಸ್ ಗುಡ್ ಇತ್ತು, ಚೆನ್ನಾಗಿತ್ತು ಬ್ರೇಕ್ಫಾಸ್ಟು. ಆಮೇಲೆ ಇವಾಗ 190 ಕಿಲೋಮೀಟರ್ಸ್ ಇದೆ ನಮಗೆ ಧರ್ಮಸ್ಥಳ ರೀಚ್ ಆಗೋಕ್ಕೆ. ಮುಂದೆ ಅಪ್ಡೇಟ್ ಮಾಡ್ತೀನಿ ಏನಾದರೂ ರೋಡ್ ರಿಗಾರ್ಡಿಂಗ್. ಆ್ಯಕ್ಚುಲಿ ಹೈವೇ ಇದೆ, ರೋಡ್ ಏನು ಪ್ರಾಬ್ಲಮ್ ಇಲ್ಲ. ಮುಂದೆ ನೋಡಬೇಕು, ಏನಾದರೂ ಇಶ್ಯೂ ಇದ್ದರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. Oh yeah, 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 oh yeah. Hey there, what you drinking? 2 shots, let's pour it out. I know what you're thinking, but tomorrow won't come for us. This life that we're living, ain't never gonna give it up. Double shot for the gifted, and one more for us. There you go, drink it up. All this love in a cup. Yeah, we go slow, we go fast. Yeah, we can't get enough. We stay all day, all night, living in paradise. Remember, you don't get it twice. The time of your life. ಫ್ರೆಂಡ್ಸ್, ಹಾಸನ್ ರೀಚ್ ಆಗಿದ್ದೀವಿ. ಆ್ಯಕ್ಚುಲಿ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇಲ್ಲಿ ನಿಮಗೆ ಟೈಮ್ ಕನ್ಸ್ಯೂಮ್ ಆಗ್ಬೋದು, 15-20 ಮಿನಿಟ್ಸ್. ನೋಡೋಣ, ಮುಂದೆ ಏನಾದರೂ ರೋಡ್ ಹಾಗೆ ಕಂಟಿನ್ಯೂ ಇದ್ದರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. Our hearts beat to the city streets. We began to feel the fire. We rise like tall buildings as the chemicals they take us higher. The night's young. ಫ್ರೆಂಡ್ಸ್, ಇವಾಗ ನಾವು ಸಕಲೇಶ್ಪುರ ರೀಚ್ ಆದ್ವಿ. ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ. ಬನ್ನಿ ಎಂಜಾಯ್ ಮಾಡೋಣ.
ಫ್ರೆಂಡ್ಸ್, ಇವಾಗ ಸಕಲೇಶ್ಪುರದಿಂದ ಧರ್ಮಸ್ಥಳ ಅರೌಂಡ್ ಇನ್ನೂ 72 to 74 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಸೊ ಇಲ್ಲಿ ತನಕ ಬೆಂಗಳೂರಿಂದ ಇಲ್ಲಿ ತನಕ ಆಲ್ಮೋಸ್ಟ್ 4 ಲೇನ್ ಇತ್ತು. ರೋಡೆಲ್ಲ ಫುಲ್ ಕಂಡೀಷನ್ ಚೆನ್ನಾಗೇ ಇತ್ತು. ಇವಾಗ ಮುಂದೆ ಹೇಗಿದೆ ಘಾಟ್ ಸೆಕ್ಷನಲ್ಲಿ ಏನು ಅಂತ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ. ಫ್ರೆಂಡ್ಸ್, ಇಲ್ಲಿ ಮಂಜೀರಾಬಾದ್ ಫೋರ್ಟ್ ಇದೆ. ಅದಕ್ಕೋಸ್ಕರ ಇಲ್ಲಿ ಎಲ್ಲ ಕಾರ್ಗಳು ಸ್ಟಾಪ್ ಮಾಡಿದ್ದಾರೆ. ಸಿನ್ಸ್ ನಮಗೆ ಧರ್ಮಸ್ಥಳ ಹೋಗೋಕ್ಕೆ ಡಿಲೇ ಆಗುತ್ತಂತ ನಾವು ಈ ಪ್ಲೇಸ್ ಸ್ಕಿಪ್ ಮಾಡ್ತಾ ಇದ್ದೀವಿ. ನೀವೇನಾದರೂ ಬರ್ತಾ ಇದ್ದರೆ ನೀವು ಟ್ರೈ ಮಾಡಿ ಈ ಪ್ಲೇಸ್ ವಿಸಿಟ್ ಮಾಡೋಕ್ಕೆ ಚೆನ್ನಾಗಿದೆ ಅಂತೆ. ಫ್ರೆಂಡ್ಸ್, ನಡು ಅಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಇನ್ನು ಕಂಪ್ಲೀಟ್ ಆಗಿಲ್ಲ. ಸೋಡಾ ಕುಡಿಯೋಣ ಅಂತ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ ಆನ್ ದ ವೇ ಘಾಟ್ ಸೆಕ್ಷನಲ್ಲಿ. ಫುಲ್ ಜಾರ್ ಸೋಡಾನ ಇದು ಫುಲ್ ಜಾರ್ ಸೋಡಾ ಇದೆ, ಮಡ್ಕ ಸೋಡಾ. ಹಿಂಗೆ ಮಾಡ್ತಿರೋದು ಮಡ್ಕ ಸೋಡಾ. ಸೋಡಾನ? ಹಾಂ, ಅದಕ್ಕೆ ಏನು ಡಿಫ್ರೆನ್ಸ್? ಇದರಲ್ಲಿ ಸ್ವಲ್ಪ ಸ್ಪೈಸಿ ಓಹೋ. ಅಂದರೆ ಫ್ಲೇವರ್ ಎಲ್ಲ ಬರಲ್ಲ ಅಷ್ಟೇ. ಸ್ಪೈಸಿ ಎಲ್ಲ ಬರ್ತದೆ. ನಿಮ್ದೆಲ್ಲಿ ಊರು? ಬೆಂಗಳೂರು. ಬೆಂಗಳೂರು. ಮಳೆ ಬಂತ? ಹೆವಿ ಮಳೆ ಮೊನ್ನೆ ನಿನ್ನೆ. ಸ್ವಲ್ಪ ಈ ಕಡೆ ಕಳಿಸೋದಲ್ಲ ನೀವು? ನಾವೀಗ ಒಣಗ್ತಾ ಇದ್ದೇನೆ. ಹೌದಾ? ಇನ್ನೂ ಇಷ್ಟು ಕೋಲ್ಡ್ ಆಗಿ ಗಾಳಿ ಬರ್ತಾ ಇದೆ. ರೋಡ್ ಹಿಂಗೆ ಚೆನ್ನಾಗಿದೆನಾ ಧರ್ಮಸ್ಥಳ? ಟಾಪ್ ಆ್ಯಂಡ್ ಟಾಪ್. ಓ ಸೂಪರ್. ಇದು ಶಿರಾಡಿ ಘಾಟ್ ಅಲ್ವಾ? ಹೌದು. ಅರ್ಧ ಕಿಲೋಮೀಟ್ರ್ ಇಳಿಬೇಕು ನೀವು ಘಾಟ್ ಸೆಕ್ಷನ್. ಇಳಿಬೇಕಾ? ಹಾಂ, ಡೌನೇ, ಪೂರ್ತಿ ಡೌನೇ. ಗುಂಡ್ಯಾ ತನಕ ಇದು ಆಗ್ತದ? ಹೌದು ಹೌದು ಹೌದು. ಕುಡೀರಿ. ಫ್ರೆಂಡ್ಸ್, ಮಟ್ಕಾ ಸೋಡಾ ಕುಡಿದು ಸ್ಟಾರ್ಟ್ ಮಾಡಿದ್ವಿ. 53 ಕಿಲೋಮೀಟರ್ಸ್ ಅವೇ ಇದೇನ. ರಿಗಾರ್ಡಿಂಗ್ ಮಟ್ಕಾ ಸೋಡಾ ಬಗ್ಗೆ ಹೇಳ್ಬೇಕಂದ್ರೆ ಸೇಮ್ ನಮಗೆ ಪಾನಿಪುರಿ ನೀರು ಕುಡ್ದಂಗಿತ್ತು, ಆ ಥರ ಇತ್ತು. ನೀವು ಟ್ರೈ ಮಾಡ್ಬೋದು, ಬಟ್ ನಮ್ಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ವ್ಯೂ ಹೆಂಗಿದೆ ನೋಡಿ, ವಾವ್ ಸೂಪರ್ ಅಲ್ಲ. ಆ್ಯಕ್ಚುಲಿ ಇನ್ನು ಮಾನ್ಸೂನಲ್ಲಿ ಬಂದರೆ ನಿಮಗೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಇಲ್ಲಿ ಲೆಫ್ಟ್ ಸೈಡ್ ಹೋದರೆ ನೀವು ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ಬೋದು. ಸಿನ್ಸ್ ನಾವು ಧರ್ಮಸ್ಥಳ ಹೋಗ್ತಾ ಇದ್ದೀವಲ್ಲ, ಸೊ ನಾವು ಸ್ಟ್ರೈಟ್ ಹೋಗ್ತೀವಿ. ನೆಕ್ಸ್ಟ್ ನಾಳೆ ಕುಕ್ಕೆ ಸುಬ್ರಹ್ಮಣ್ಯಂ ದರ್ಶನ ಮಾಡಿಕೊಂಡು ವಾಪಸ್ ಬೆಂಗಳೂರು ಹೋಗ್ಬೇಕಂತ ಪ್ಲ್ಯಾನ್ ಇದೆ ನಮ್ಮದು. ಫ್ರೆಂಡ್ಸ್, ಇವಾಗ ಆನ್ ದ ವೇ ನಮಗೆ ಸೌತ್ ತಡ್ಕ ಗಣಪತಿ ಟೆಂಪಲ್ ಸಿಗುತ್ತೆ, ಅಲ್ಲಿ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಇದೊಂದು ಮೋಸ್ಟ್ ಬ್ಯೂಟಿಫುಲ್ ಟೆಂಪಲ್ ಇದೆ. ಇದಕ್ಕೆ ಗೋಪುರ ಅದು ಏನೂ ಇಲ್ಲ, ಓಪನ್ ಎನ್ವೈರ್ಮೆಂಟ್ ಅಲ್ಲೇ ಇದೆ ಇದು. ಶ್ರೀ ಮಹಾಗಣಪತಿ ಜೈ ಹೋ. जय हो गणपति माते ಪ್ರಭು. ಜೈ ಶ್ರೀ ಗಣೇಶ್. जय श्री प्रभु जय श्री गणेश प्रभु 2 kilometers. 2 kilometer 2 kilometer no 2 kilometer 4 minutes. ಫುಲ್ ರಶ್ ಅದು ಅಂತೀನಿ, ಪೂರ ಎಲ್ಲಿ ತನಕ ಗಾಡಿ. ಫ್ರೆಂಡ್ಸ್, ಸೌತಡ್ಕ ಟೆಂಪಲ್ ರೀಚ್ ಆಗಿದ್ದೀವಿ. ಬನ್ನಿ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಬರೋಣ. ಫ್ರೆಂಡ್ಸ್, ನೀವು ಇಲ್ಲೇ ಕಾರ್ ಪಾರ್ಕಿಂಗ್ ಮಾಡ್ಬೋದು.
ದೇವಳದ ಒಳ ಪ್ರವೇಶಿಸುವ ಭಕ್ತಾದಿಗಳು ಮದ್ಯಪಾನ ಮುಂತಾದಂತಹ ಅಮಲು ಪದಾರ್ಥ ಸೇರಿಸಿ ದೇವಳದ ಒಳಗೆ ಫ್ರೆಂಡ್ಸ್, ಇದು ಪ್ರಸಾದ ಟಿಕೆಟ್ ಕೌಂಟರ್. ಕ್ಯಾಶ್ ಕ್ಯಾರಿ ಮಾಡ್ಕೊಂಡು ಬನ್ನಿ, ನೆಟ್ವರ್ಕ್ ಇಶ್ಯೂ ಇದೆ ಇಲ್ಲಿ. ಫ್ರೆಂಡ್ಸ್, ಅನ್ನ ಪ್ರಸಾದಕ್ಕೆ ನಿಮಗೆ ಟೈಮಿಂಗ್ಸ್ ಇದೆ 12:30 ಇಲ್ಲಿಂದ 3 o'clockವರೆಗೂ. ವೀಕೆಂಡ್ ಇದೆ ಸಲುವಾಗಿ ಫುಲ್ ರಶ್ ಇದೆ, ಬಟ್ ಫಾಸ್ಟಾಗಿ ಮೂವ್ ಆಗ್ತಾ ಇದೆ. ಫ್ರೆಂಡ್ಸ್, ಅನ್ನ ಪ್ರಸಾದ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಸೌತಡ್ಕ ಟೆಂಪಲ್ನಿಂದ ಧರ್ಮಸ್ಥಳ ಅರೌಂಡ್ 15 kilometers ಇದೆ. ಮತ್ತು ಅಶು, ಅನ್ನ ಪ್ರಸಾದ ಹೇಗಿತ್ತು? ಸೂಪರ್ ಆಗಿತ್ತು. ರಸಮ್ಮು, ರೈಸು, ಸಾಂಬಾರು ಮತ್ತು ಇನ್ನೊಂದೇನೋ ಆಲೂ ಪಲ್ಯ ಥರ ಕೊಟ್ಟಿದ್ರು. ಚೆನ್ನಾಗಿತ್ತು, ಟೇಸ್ಟ್ ಎಲ್ಲ ಸೂಪರ್ ಆಗಿತ್ತು. ಸ್ವೀಟು ಇತ್ತು ಒಂದು ಸ್ವೀಟು ಇತ್ತು, ಚೆನ್ನಾಗಿತ್ತು. ಎಲ್ಲ ಸಿಸ್ಟಮೆಟಿಕ್ಕು, ಚೆನ್ನಾಗಿತ್ತು. ನೀಟು, ಕ್ಲೀನು ಚೆನ್ನಾಗಿತ್ತು ಎಲ್ಲ. ಫ್ರೆಂಡ್ಸ್, ಆ್ಯಕ್ಚುಲಿ ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ನಿಮ್ಗೆ ಅರೌಂಡ್ ಸೌತಡ್ಕದಿಂದ ಧರ್ಮಸ್ಥಳವರೆಗೂ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಒಂದು 15 kilometersಲ್ಲಿ ನಡುವೆ ಅಲ್ಲಿ ಪ್ರಾಬ್ಲಮ್. ಫ್ರೆಂಡ್ಸ್, ನಾವು ಧರ್ಮಸ್ಥಳ ರೀಚ್ ಆದ್ವಿ. ನಾವಿವಾಗ ಗೆಸ್ಟ್ ಹೌಸ್ ಬುಕ್ ಮಾಡಿದ್ದೀವಿ, ಸಹ್ಯಾದ್ರಿ ಗೆಸ್ಟ್ ಹೌಸ್. ರಿಗಾರ್ಡಿಂಗ್ ಬುಕ್ಕಿಂಗ್ ಎಲ್ಲ ನಾನು ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೀನಿ. ಪ್ಲೀಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವು ಇನ್ವಾಯ್ಸ್ ತೋರಿಸಿದ್ರೆ ಸಾಕು, ರೂಮ್ ಕೀ ಕೊಡ್ತಾರೆ. ಬನ್ನಿ ಒಳಗಡೆ ಹೋಗೋಣ. ರೂಮ್ ಎಲ್ಲ ಚೆನ್ನಾಗಿದೆ, ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ಬಾತ್ರೂಮು ತುಂಬ ದೊಡ್ಡದಿದೆ. ನಾವು 3 ಮೆಂಬರ್ಸ್ಗೆ ಮಾಡಿದ್ವಿ. ಸೊ 2 bed + 1 bed ಎಕ್ಸ್ಟ್ರಾ ಇದೆ. ಮಿರರ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಏನಾದರೂ ಎಕ್ಸ್ಟ್ರಾ ಪರ್ಸನ್ಸ್ ಬಂದರೆ 200 ಎಕ್ಸ್ಟ್ರಾ ತೊಗೊಂಡು ಇರ್ಬೋದು ರೂಮಲ್ಲಿ. ಇದೆಲ್ಲ ವಾರ್ಡ್ರೋಬು. ವೆಂಟಿಲೇಷನ್ ಚೆನ್ನಾಗಿ ಬಿಟ್ಟಿದ್ದಾರೆ ಫುಲ್ಲು. ಸುತ್ತಮುತ್ತ ಗ್ರೀನರಿ. ಫ್ರೆಂಡ್ಸ್, ಫ್ರೆಶ್ ಅಪ್ ಆಗಿ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ ಅರೌಂಡ್ 5:30 ಆಗಿದೆ. ಸರ್ಕಲ್ ಬಟ್ಟೆ ಮಾಡೋಣ. ಸರ್ಕಲ್ ಜೈ ಶ್ರೀ ಮಂಜುನಾಥ ಸ್ವಾಮಿ ಕಿ ಜೈ ಹೋ. ಜೈ ಮಂಜುನಾಥ ಸ್ವಾಮಿ ಕಿ ಜೈ. ಫ್ರೆಂಡ್ಸ್, ಇದು ಎದುರು ಕಾಣಿಸ್ತಾ ಇರೋದು ಎನ್ಕ್ವೈರಿ ಆಫೀಸ್. ಇಲ್ಲಿ ನೀವು ಲಗೇಜ್ ಅದು ಏನಾದರೂ ಇರೋದಿತ್ತಂದರೆ ಇಡ್ಬೋದು. ಆಮೇಲೆ ಏನಾದರೂ ಎನ್ಕ್ವೈರಿ ಮಾಡ್ಬೋದು ರಿಗಾರ್ಡಿಂಗ್ ಟೆಂಪಲ್ ಅಂದರೆ ಮಾಡ್ಬೋದು. ಇಲ್ಲಿ ಕಾರ್ ಪಾರ್ಕಿಂಗ್ ಫೆಸಿಲಿಟೀಸು ಅವೈಲೇಬಲ್ ಇದೆ. ಎಲ್ಲ ಟಾಯ್ಸ್ ಅದು ಇದೆ. ದರ್ಶನಕ್ಕೆ ಇಲ್ಲಿ ನಾವು ರೈಟ್ ಸೈಡ್ ಹೋಗಬೇಕು. ಇಲ್ಲೆಲ್ಲ ಡೀಟೇಲ್ ಇದೆ ನೋಡಿ. ಲಗೇಜ್ ರೂಮು, ಚಪ್ಪಲ್ ಬಿಡೋ ಸ್ಥಳ. ಇದು ಗೇಟ್ ನಂಬರ್ 3 ದರ್ಶನಕ್ಕೆ ಹೋಗೋದು. ಜೈ ಹೋ
जय हो मंजना स्वामी की, मंजना स्वामी की। जय जय हो। ಫ್ರೆಂಡ್ಸ್, ನಾವು ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇಷ್ಟು ರಶ್ ಕಾಣಿಸ್ತಾ ಇದೆ, ಬಟ್ ಅಷ್ಟೊಂದು ಟೈಮ್ ತಗೊಳಿಲ್ಲ ದರ್ಶನಕ್ಕೆ. ಆರಾಮಾಗಿ ಒಳಗಡೆ ಹೋಗಿ ಬಂದ್ವಿ. 15-20 ಮಿನಿಟ್ಸ್ ಆಯಿತು ದರ್ಶನಕ್ಕೆ. ಫ್ರೆಂಡ್ಸ್, ಇದು ದೇವಸ್ಥಾನ ಪಕ್ಕನೇ ಗಾರ್ಡನ್ ಇದೆ. ಆ್ಯಕ್ಚುಲಿ ತುಂಬ ಬ್ಯೂಟಿಫುಲ್ ಇದೆ. ಸಿನ್ಸ್ 6 o'clock ಟೈಮ್ ಆಗಿದೆ, ಕ್ಲೋಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ನಾವು 3rd ಪ್ಲೇಸಿಗೆ ಬಂದಿದ್ದೀವಿ, ವಿಂಟೇಜ್ ಕಾರ್ ಮ್ಯೂಸಿಯಮ್ಗೆ. ಇದು ಟೆಂಪಲಿಂದ ಅರೌಂಡ್ 500 ಮೀಟರ್ಸ್ ಅವೇ ಇದೆ, ವಾಕೇಬಲ್ ಡಿಸ್ಟೆನ್ಸ್ ಇದೆ. ನಾವು ನಡ್ಕೊತ ಬಂದ್ವಿ. ಟೈಮಿಂಗು ಫ್ರಮ್ 8:30 AM to 1 PM ಆ್ಯಂಡ್ 2 PM to 7 PM ಇರುತ್ತೆ. ಫ್ರೆಂಡ್ಸ್, ಎಂಟ್ರಿ ಫೀಸ್ ಅರೌಂಡ್ 10 rupees per person ತೊಗೊಂಡ್ರು. ಎಷ್ಟು ಚೆನ್ನಾಗಿದೆ ಅಲ್ಲ, ಬ್ಯೂಟಿಫುಲ್ ಕಾರ್ಸ್ ಎಲ್ಲ. ಇನ್ನು ಒಳಗಡೆ ಇದೆ. ನೋಡಿ, ಎಲ್ಲ ಕಲೆಕ್ಷನ್ಸ್ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಹಳೆ ಕಾಲದ್ದು 1899 ಮಾಡೆಲ್ ನೋಡಿ, ಕಾರ್ಡ್ಸು 1864 ಅಂತೆ. ನೋಡಿ, ಇದೆಷ್ಟು ಭಾರಿ ಇದೆ ಕಾರ್. ಸೂಪರ್ ಇದೆ ಅಲ್ಲ. ಇವೆಲ್ಲ ಜಸ್ಟ್ ಫಿಲ್ಮ್ಸಲ್ಲಿ ನೋಡಿದ್ವಿ ನಾವು. ಇದೆಲ್ಲ ಹಳೆ ಕಾಲದ 2 wheelers. ಇದೆಷ್ಟು ಇದೆ ನೋಡಿ, ಭಾರಿ ಕಲರ್ಸು ಎಷ್ಟು ಚೆನ್ನಾಗಿ ಕೊಟ್ಟು ಇಟ್ಟಿದ್ದಾರೆ ಎಲ್ಲ. ಸೇಮ್ ಕಾರ್ಟೂನ್ ಕಾರ್ ಕಂಡಂಗೆ ಕಾಣಿಸ್ತಾ ಇದೆ. ಸೂಪರ್. ಇದು ಸೇಮ್ ಕಾರ್ಟೂನ್. ನೋಡಿ, ಇದೆಷ್ಟು ಲಾಂಗ್ ಇದೆ ಕಾರು. ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಕಾರ್ ಕಲೆಕ್ಷನ್ ಇಟ್ಟಿದ್ದಾರೆ ಅಂತ.
ನನಗಷ್ಟು ಕಾರ್ ಬಗ್ಗೆ ನಾಲೆಜ್ ಇಲ್ಲ, ಬಟ್ ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು. ನೀವು ಧರ್ಮಸ್ಥಳ ಬಂದರೆ ವಿಸಿಟ್ ಮಾಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಟೆಂಪಲ್. ಜೈ ಮಂಜುನಾಥ ಸ್ವಾಮಿ ಕಿ ಜೈ. ಗಜಾನನ ಸ್ವಾಮಿ ತಂದು ನಿಲ್ಲಿಸಿದ್ದಾರೆ. ಎಲ್ಲರೂ ಹೋಗಿ ಆಶೀರ್ವಾದ ತಗೊತಾ ಇದ್ದಾರೆ. ಫ್ರೆಂಡ್ಸ್, ಇವಾಗ ಅನ್ನ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಸ್ಟಾರ್ಟ್ ಆಗೋದು 7:30ಗೆ. ಇವಾಗ ಅರೌಂಡ್ 8 o'clock ಆಗಿದೆ. ಗೇಟ್ ನಂಬರ್ 4ಗೆ ಹೋಗಬೇಕು ನಾವು. ಫ್ರೆಂಡ್ಸ್, ಡೇ 1 ವ್ಲಾಗ್ ಆಫ್ ಧರ್ಮಸ್ಥಳ ನಿಮಗೆ ಎಲ್ಲ ಡೀಟೇಲ್ಸ್ ಪ್ರೊವೈಡ್ ಮಾಡೋಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಮತ್ತು ನಾಳೆ ವ್ಲಾಗಲ್ಲಿ ನಿಮಗೆ ಕುಕ್ಕೆ ಸುಬ್ರಹ್ಮಣ್ಯ ನಾವು ಕವರ್ ಮಾಡ್ತಾ ಇದ್ದೀವಿ. ಅಂಟಿಲ್ ದೆನ್ ಪ್ಲೀಸ್ ಸ್ಟೇ ವಿತ್ ಅಸ್. ಬಾಯ್ ಬಾಯ್, ಗುಡ್ ನೈಟ್, ಟೇಕ್ ಕೇರ್.